ನನ್ನ ಮಗಳು ಅವಳ ವಯಸ್ಸಿಗಿಂತ ಮೀರಿದ ಕಷ್ಟಗಳನ್ನ ಅನುಭವಿಸಿದಾಳೆ. ನನ್ನ ಡೆಸಿಷನಿಂದ ಅವಳಿಗೆ ಇನ್ನಷ್ಟು ಕಷ್ಟ ಆಗಬಾರ್ದು. ಪ್ಲೀಸ್ ನೀನೇ ಕಾಪಾಡು ತಾಯಿ. ಅತ್ತೆ 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 ಅಂತೂ ಫುಲ್ ಮಲಗಿಬಿಟ್ಟಿದ್ದಾರೆ. ನಾನು ಸೀತಮ್ಮನ ಹತ್ರ ಹೋಗ್ತೀನಿ. ಎಷ್ಟು ಮೆಟ್ಲು ಹತ್ತಿದ್ರು ದೇವಸ್ಥಾನ ಸಿಗ್ತಾನೆ ಇಲ್ಲ. ಸೀತಾ, ಇಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ಹಾಂ ಸರಿ ಅಕ್ಕ, ಬನ್ನಿ. ಬನ್ರಮ್ಮ, ಎಲ್ಲ ಸೆಲ್ಫಿ ತಗೋಣ. ಅಕ್ಕ ಬಸ್ಸಿತ್ತ ನೀವ್ ತಗೊಳ್ಳಿ. ಸಿಹಿ ನನಗೋಸ್ಕರ ಕಾಯ್ತಿರ್ತಾಳೆ, ಸುಸ್ತಾಗಿರುತ್ತೆ. ನಾನು ಹೋಗಿ ನೋಡ್ತೀನಿ, ತಗೊಂಡ್ ಬನ್ನಿ. ಅಯ್ಯೋ ಸೀತಾ, ಆಯ್ತೇನೆ ದರ್ಶನ ಇಲ್ಲ. ಓ ತುಂಬಾ ಬಿಸಿಲು ಕಣೆ, ಹಂಗೆ ನಿದ್ದೆ ಬಂದ್ಬಿಡ್ತು. ಅದಕ್ಕೆ ಸಿಹಿಯಲ್ಲಿ ಇಲ್ಲೇ ಎಲ್ಲ ಇರ್ಬೇಕು ನೋಡು, ಇಲ್ಲೇ ಕೂತಿದ್ಲು ಈಗ. ಸಿಹಿ ಸಿಹಿ ಬಚ್ಚಿಟ್ಕೊಂಡು ಆಟ ಆಡ್ಸ್ತಿದ್ಯಾ ನನ್ನ? ಸಿಹಿ ಒಂದ್ ನಿಮಿಷ ಕಣೆ, ಈಗ ನಿದ್ದೆ ಹತ್ತಿತ್ತು, ಇಲ್ಲೇ ಕೂತಿದ್ಲಲ್ಲ. ಅದಕ್ಕೆ ಸಿಹಿ ಏನು ಕಾಣ್ತಿಲ್ಲ. ಏ ನಿನ್ ಮಗಳೇನ್ ಕೂತಲ್ಲೇ ಕೂರ್ತಾಳ? ಇಲ್ಲೇ ಎಲ್ಲ ಹೋಗಿರ್ತಾಳೆ, ನೋಡ್ತಿತ್ತ? ಇನ್ನೊಂದ್ಸತಿ ಚೆನ್ನಾಗಿ ಹುಡುಕೋ. ಹೌದಾ? ಇಲ್ಲೇ ಇದ್ಲು ಕಣೆ, ಒಂದ್ ನಿಮಿಷ ಕಣ್ಣು ಮುಚ್ಚಿದ್ದೆ ಅಷ್ಟೇ. ಸರಿ, ನಾನು ಕೆಳಗೆ ಹೋಗಿ ನೋಡ್ತೀನಿ. ಸರಿ. ಸಿಹಿ ಸಿಹಿ ಸಿಹಿ
ಸಿಹಿ ಸರ್ ಜೋಳು ನನ್ನ ಮಗಳು ಇಲ್ಲೆಲ್ಲಾದ್ರೂ ಬಂದಿದ್ಲಾ? ಇಲ್ಲೆಲ್ಲೂ ಬರಲಿಲ್ಲ ಮೇಡಮ್. ಈ ಕಡೆನೆ ಬಂದು ಸರ್, ಎಲ್ಲೂ ನೋಡ್ಲಿಲ್ವಾ? ಸರಿಯಾಗಿ ನೋಡ್ಬಿಟ್ಟು ಹೇಳಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ. ಮೊನ್ನೆ ತಾನೇ ಒಂದು ಮಗು ಮಿಸ್ ಆಗಿದೆ ಕೆಳಗಡೆ ಬಿದ್ದು. ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಮಕ್ಕಳನ್ನ. ಎಲ್ಲ ಕಡೆ ಹುಡುಕ್ತೆ ಸೀತಾಗಳು ಇಲ್ಲಿ ಎಲ್ಲೂ ಇಲ್ಲ. ಕೆಳಗಡೆ ಇಡ್ತಾರೆ, ನಾನು ಅಲ್ಲೇ ಹೋಗಿ ಹುಡುಕ್ತೇನೆ. ಅಯ್ಯೋ, ಎಲ್ಲಿ ಹೋದ್ಲಪ್ಪ ಇವಳು? ಏನಾದ್ರೂ ಸಿಗ್ತಾ ಇದ್ರೆ ಎಲ್ಲರೂ ನನ್ನ ತಲೆಗೆ ಕಟ್ಬಿಡ್ತಾರೆ. ಓ ಅಳದವಳು, ಹೇಳು ಹೋಗಕ್ಕೆ ಇವಳಿಗೆ. ಹೇಗಾದ್ರೂ ಮಾಡಿ ಅವಳು ಸಿಗ್ಲಪ್ಪ. ಎಲ್ಲಂತ ರೀ ಸುಲೋಚನಾ, ಸಿಹಿನ ಸೀತನು ಹೋದ್ರ ನಡೀರಿ ಹೊರಡೋಣ. ಎಲ್ರಿ ಹೋಗೋದು? ಒಂದ್ ನಿಮಿಷ ಸುಸ್ತಾಗಿದೆ ಅಂತ ಕಣ್ ಮುಚ್ಚಿದೆ, ಆ ಸಿಹಿ ನಾಪತ್ತೆ ಕಳೆದೋಗ್ಬಿಟ್ಟಿದಳ್ರಿ. ಓ ಅದು ನಿಲ್ಲಿತಾವ್ ನಿಲ್ಲೆಲ್ಲ ಕೂತಿತಾವ್ ಕೂತ್ಕೊಳ್ಳಲ್ಲ ಕಡ್ರಿ, ತರ್ಲೆ ಆಡ್ದಂಗ ಆಡುತ್ತೆ. ಏನ್ರಿ ಮಾಡೋದು? ಅಕ್ಕ ಈಗ ಎಲ್ಲ ಯಾರೋ ಫೋನ್ ಮಾಡ್ತಿದಾರಿ. ಹಲೋ ಡ್ರೈವರ್ ಅಣ್ಣ, ನಮ್ ಜೊತೆ ಚಿಕ್ಕ ಹುಡುಗಿ ಬಂದಿತ್ತಲ್ಲ ಸಿಹಿ ಅಂತ, ಅವಳೇನಾದ್ರೂ ಅಲ್ಲಿ ಬಂದಿದ್ದಾಳ? ಯಾರು ಬಂದಿಲ್ಲ ಮ್ಯಾಮ್, ನನಗೆ ಬೇರೆ ಟೈಮ್ ಆಗ್ತಿದೆ, ಮನೇಲಿ ಬೇರೆ ಸೀರಿಯಸ್ ಆಗಿದ್ದಾರೆ. ನೀವು ಬರ್ತೀರಾ? ನಾನು ಹೊರಡ್ಲ ಬೇಗ. ಇಲ್ಲಿ ರಾಮಾಯಣ ಆಗಿದೆ. ಇರಪ್ಪ, ಎಲ್ರನ್ನೂ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ. ಬನ್ನಿ, ಇಲ್ಲೆಲ್ಲ ಇರ್ತಾಳೆ, ಹುಡ್ಕೋಣ ಬನ್ನಿ. ಎಲ್ಲಿ ಅಂತ ಹುಡ್ಕೋದಪ್ಪ? ಸುಸ್ತಾಗಿದೆ ಅಂತ ಮೆಟ್ಲ ಮೇಲೆ ಹಿಂಗ್ ಒಂದೇ ಒಂದ್ ನಿಮಿಷ ಕಣ್ಣು ಮುಚ್ಚಿದೆ ನೋಡಿ, ಆಗ್ಲೇ ನಾಪತ್ಯ. ಹೋಗೋದು ಹೋದ್ಲು ಹೇಳ್ಬಿಟ್ಟು ಹೋಗಕ್ ಆಗಲ್ವಾ? ಇವಾಗ ಅವಳು ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಎಲ್ರು ನನ್ನನ್ನ ಹೊತ್ತು ಹುರಿತಾರೆ ಗೊತ್ತಾ? ಅಯ್ಯೋ ಎಲ್ಲೋಯ್ತು ಸಿಹಿ? ಅಲ್ಲಿ ಹುಡುಕಿ, ನಾನು ಅಲ್ಲಿ ಹುಡುಕ್ತೀನಿ ಆಯ್ತಾ? What's the update, guys? Listen, at any cost, ಇದು ಇವತ್ತು ಕಂಪ್ಲೀಟ್ ಆಗಲೇಬೇಕು. ಡೆಡ್ ಲೈನ್ ನಿಯರ್ ಆಗ್ತಿದೆ. ಎಸ್ ಪ್ಲೀಸ್. ಗುಡ್ ಜಾಬ್ ಗೈಸ್. ಕೀಪ್ ದಟ್ ಗೋಯಿಂಗ್. ಥ್ಯಾಂಕ್ ಯು. ಸೀತವ್ರ ಕಡೆಯಿಂದ ಒಂದು ಮೆಸೇಜ್ ಕೂಡ ಇಲ್ಲ. ಅಲ್ಲ, ಅಟ್ಲೀಸ್ಟ್ ದೇವ್ರ ದರ್ಶನ ಆಯ್ತಾ ಇಲ್ವಾ ಅಂತ ಏನೂ ಅಪ್ಡೇಟ್ ಕಳ್ಸಿಲ್ಲ. ಆಗಾಗ ಮೆಸೇಜ್ ಮಾಡ್ತೀರಿ ಅಂತ ಹೇಳಿದ್ರು ಇಲ್ಲ. ನನ್ನ ಮಿಸ್ ಮಾಡ್ಕೊಂತ ಇದ್ದೀರಾ ಇಲ್ವಾ? ಅಥವಾ ದೇವ್ರ ಪೂಜೆ ಪುನಸ್ಕಾರ ಅನ್ಕೊಂಡು ಫುಲ್ ಬ್ಯುಸಿ ಆಗಿರ್ಬೇಕು. ನಾನೇ ಚೆಕ್ ಮಾಡ್ತೀನಿ. ಪ್ಲೀಸ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕಾಲ್ ಕಟ್ಟೆ ಮಾಡ್ಬಿಟ್ರು. ಅವ್ರಾಗೆ ಕಾಲ್ ಅಂತೂ ಮಾಡಲ್ಲ. ನಾನ್ ಕಾಲ್ ಮಾಡಿದ್ರೆ ಮಾತಾಡೋಷ್ಟು ಟೈಮ್ ಇಲ್ವಾ ಇವ್ರಿಗೆ? ಸಿಹಿ ಸೀತಾ ಹಾರ್ಟ್ ರೇಟ್ ಯಾಕೆ ಜಾಸ್ತಿ ಆಗಿದೆ? ಬೆಟ್ಟ ಹತ್ತಿರ್ಬೇಕಾದ್ರೆ ಯೂಶಲಿ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಸಹಜ. ಅದಕ್ಕಿರ್ಬೋದಾ? ಸಮಥಿಂಗ್ ರಾಂಗ್ ವಿತ್ ಸೀತಾ. ಏನಾಗಿರ್ಬೋದು?
ಲೆಟ್ ಮಿ ಚೆಕ್. ಹಾಯ್ ಸೀತಾ, ಆಲ್ ಓಕೆ? ಓ ಗಾಡ್, ಯಾವಾಗಲೂ ಇವ್ರು ಹೀಗೆ ಅಲ್ಲ. ಏನಾದ್ರು ಪ್ರಾಬ್ಲಮ್ ಆದರೆ ಅದನ್ನ ಹೇಳ್ಕೊಳ್ಳೋದು ಇಲ್ಲ, ಒಬ್ಬರೇ ಓದಾಡ್ತಾರೆ. ಏನು ಪ್ರಾಬ್ಲಮ್ ಆಗಿರ್ಬೋದು? ಏನಪ್ಪ ನಮ್ಮ ಹುಡುಗಿ ಏನಾದ್ರು ಯಾರು ಬಂದಿಲ್ಲ ಮ್ಯಾಮ್, ನನಗೆ ಬೇರೆ ಟೈಮ್ ಆಗ್ತಿದೆ, ಮನೇಲಿ ಬೇರೆ ಸೀರಿಯಸ್ ಆಗಿದ್ದಾರೆ. ನೀವು ಬರ್ತೀರಾ? ನಾನು ಹೊರಡ್ಲ ಬೇಗ. ಅಯ್ಯೋ ಬಂದಿಲ್ವಂತೆ. ಒಂದ್ ನಿಮಿಷ, ಒಂದ್ ಫೋನ್ ಮಾಡಿ ಬರ್ತೀನಿ. ಅಕ್ಕೆ ಹಲೋ ಸೀತಾ. ಸಿಹಿ ಸಿಕ್ಕದ್ಲಾ? ಇಲ್ಲ ಕಡೆ ಸೀತಾ, ನಾವು ಇಲ್ಲಿ ಬೆಟ್ಟದ ಕೆಳಗಡೆ ಬಂದಿದೀವಿ. ಇಲ್ಲೆಲ್ಲ ಹುಡ್ಕಾಡದ್ವಿ, ಸಿಗ್ಲಿಲ್ಲ. ಆಫೀಸಲ್ಲೂ ಕೇಳಿದ್ವಿ, ಅವ್ರಿಗೂ ಗೊತ್ತಿಲ್ವಂತೆ. ಸೀತಾ, ಅದು ಅಲ್ಲದೆ ಈ ಡ್ರೈವರ್ ಬೇರೆ ಅವ್ರ ಮನೆಯಲ್ಲಿ ಯಾರೋ ಸೀರಿಯಸ್ ಆಗಿದಾರಂತೆ, ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ. ಅವನ್ನ ಕಳ್ಸೋದ ಹೇಗೆ? ಅದಕ್ಕೆ ನೀವು ಹೊರಡಿ, ನಾನು ಸಿಹಿನ ಉಟ್ಕೊಂಡು ಬರ್ತೀನಿ. ಅಲ್ಲ ಕಣೆ ಸೀತಾ, ನೀನ್ ಒಬ್ಬಳನ್ನ ಬಿಟ್ಟು ನಾವ್ ಹೇಗ್ ಹೋಗೋದು? ಪರವಾಗಿಲ್ಲ ಅಕ್ಕೆ, ಅವ್ರು ಸುಮ್ಮನೆ ನನಗೋಸ್ಕರ ಕಾಯೋದು ಬೇಡ, ನೀವು ಹೊರಡಿ. ಸರಿ ಕಣೆ ಸೀತಾ, ಸಿಹಿ ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಆಫೀಸಲ್ಲೂ ಅವ್ರು ಅದನ್ನೇ ಹೇಳ್ತಿದ್ರು. ಆಯ್ತಾ? ಫೋನ್ ಮಾಡು. ನಾವ್ ಹೊರಡ್ತೀವಿ, ಹಾಗಾದ್ರೆ ಹುಷಾರು. ಸರಿ. ಸಿಹಿ ಎಲ್ಲೂ ಕಾಣ್ಲಿಲ್ಲ. ನಾನು ಎಲ್ಲಾ ಕಡೆ ಹುಡ್ಕಾಯ್ತು, ನಾನು ಹುಡ್ಕೊಂಡ್ ಬಂದೆ, ಎಲ್ಲೂ ಕಾಣ್ಲಿಲ್ಲ. ಎಲ್ಲಿ ಅಂತ ಹುಡ್ಕೋದು? ನನ್ನ ಲೈಫಲ್ಲಿ ನಾನು ಹೊಸ ಸ್ಟೆಪ್ನ ತಗೋತಿದ್ದೀನಿ. ಡೆಸಿಷನ್ ಸರಿ ಇದೆಯೋ ತಪ್ಪು ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೆ ನಿನ್ನಿಂದ ಏನಾದರೂ ಒಂದು ಕ್ಲೂ ಸಿಗಬೇಕು. ನಾನು ತಗೊಂಡಿರೋ ಡೆಸಿಷನ್ ಕರೆಕ್ಟೋ ಇಲ್ವೋ ಒಂದು ಕ್ಲೂ ಕೊಡು ಅಂತ ಕೇಳ್ದೆ. ಇದೇ ನಾನು ಕೊಟ್ಟಿರೋ ಕ್ಲೂ. ಹಾಗಿದ್ರೆ ಮದ್ವೆ ಆದ್ಮೇಲೆ ಸಿಹಿ ನನ್ನ ಜೊತೆ ಇರಲ್ವಾ? ನನಗೆ ತುಂಬಾ ಭಯ ಆಗ್ತದೆ. ಎಲ್ಲಿದ್ರು ಸರಿ, ನನ್ನ ಮಗಳು ನನಗೆ ಬೇಗ ಸಿಗ್ಬೇಕು. ಅಕಸ್ಮಾತ್ ನಾನು ಇಲ್ಲಿದ್ದಾಗ ಸಿಹಿ ನನ್ನ ಹೊಡ್ಕೊಂಡು ಮೇಲೆ ಹೋಗಿದ್ರೆ ಅಲ್ಲೇ ಹೋಗಿ ನೋಡ್ತೀನಿ. ಸಿಹಿ ಗ್ಯಾರಂಟಿ ಮೇಲ್ಗಡೆ ಹೋಗಿರ್ತಾಳೆ. ಆಗ್ಲಿಂದ ಹಠ ಮಾಡ್ತಿದ್ವಿ ನಾನು ಬರ್ತೀನಿ ಅಂತ. ನಾನು ಬರುವ ಗಡಿಬಿಡಿಯಲ್ಲಿ ಸಿಹಿ ನಾನು
ಎಲ್ಲ ಕಡೆ ಹುಡ್ಕಾಯ್ತು, ಸಿಹಿಗೆಲ್ಲೂ ಕಾಣ್ತಾ ಇಲ್ಲ. ಯಾಕೆ ದೇವ್ರೆ ನೀನು ಈ ಥರ ಮಾಡ್ತಿದ್ಯಾ? ನಾನು ಯಾವಾಗಲೂ ನಿನ್ನ ಹತ್ರ ನನ್ನ ಸಿಹಿ ಬಗ್ಗೆನೇ ಬೇಡ್ಕೊಳ್ಳೋದು. ಅವಳನ್ನೇ ನನ್ನಿಂದ ದೂರ ಮಾಡ್ತಿದ್ಯಾ? ಸಿಹಿಗೆ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಏನೂ ಗೊತ್ತಾಗ್ತಿಲ್ಲ ನನಗೆ. ಅವಳು ಕಲ್ಯಾಣಿ ಹತ್ರ ಇರ್ಬೋದಾ? ಹೋಗಿ ನೋಡ್ತೀನಿ. ಏನಮ್ಮ ದೇವಸ್ಥಾನ ನೋಡಕ್ಕೆ ಹೋಗಿ ಬಂದಿದ್ಯಾ? ಫೋನ್ ಬೇರೆ ಹೋಗ್ತಾ ನಿಮ್ಮ ಮಗಂದು ಅವ್ರು ಬೇರೆ ಇದೆಯಾ? ಅಂಕಲ್ ನನ್ಗೆ ಯಾವ ನಂಬರು ಗೊತ್ತಿಲ್ಲ. ನಾ ಬಂದಿರೋ ಗಾಡಿನೂ ಕಾಣಿಸ್ತಾ ಇಲ್ಲ ನನಗೆ. ನನ್ ಸೀತಮ್ಮ ಬೇಕಿದೆ ಸರ್. ನೀವು ಬಂದಿರೋ ಗಾಡಿ ಇಲ್ವಾ? ನಿಮ್ಮ ಮನೆಯೆಲ್ಲ ನೀವು ಬಿಟ್ಟು ಹೋಗಿರೋ ಅನ್ಸುತ್ತೆ ಅಷ್ಟು. ಹಂಗಾದ್ರೆ ಸೀತಮ್ಮ ನಾನು ಬಿಟ್ಟು ಹೋದ್ಲ? ಸೀಪುಟ ಸೀಪುಟ ಒಬ್ಳೆ ಹಾಕೊಂಡು ನಿಂತಿದ್ಯಾ? ಸೀತಮ್ಮ ಎಲ್ಲಿ? ಸೀತಮ್ಮ ಕಳ್ದೋದ್ರ? ಸರ್ ಇವರಪ್ಪ ಕಳೆದೋಗ್ಲಿ ಮೂರು ಕಳೆದೋಗಿದ್ದೆ. ನೀವು ಯಾರು ಸರ್? ನಾನು ಸಿಹಿಯವ್ವ. ನಿನ್ಗೆ ಹೆಂಗ್ ಗೊತ್ತಾಯ್ತು ನಾನು ಕಳ್ದೋಗಿದ್ದೀನಿ ಅಂತ? ಸೀತಮ್ಮ ಏನೋ ತೊಂದರೆಯಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ತಕ್ಷಣ ಹೊರಟು ಬಂದೆ. ಸೀತಮ್ಮ ಎಲ್ಲ ಹೋದ್ರು ಪುಟ್ಟ? ಅದೇ ನನಗೂ ಗೊತ್ತಾಗ್ತಿಲ್ಲ ಫ್ರೆಂಡ್. ನನ್ ತುಂಬಾ ಭಯ ಆಗ್ತಿದೆ ಫ್ರೆಂಡ್. ನೀನ್ ಏನಾದ್ರೂ ಮ್ಯಾಜಿಕ್ ಮಾಡಿ ಸೀತಮ್ಮ ಸಿಗೋ ತರ ಮಾಡು ಪ್ಲೀಸ್. ಓಕೆ ಪುಟ್ಟ, ಹೇಳ್ಬೇಡ. ಸೀತಮ್ಮನ ನಂಬರ್ಗೆ ಕಾಲ್ ಮಾಡಿ ನೋಡೋಣ. ಓಕೆ? ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ನಾಟ್ ರೀಚಬಲ್ ಅಂತ ಬರ್ತಿದೆ. ಏನೇನು ಟೆನ್ಷನ್ ಮಾಡ್ಕೋಬೇಡ ಆಯ್ತಾ? ನಾನು ಬಂದಿದ್ದೀನಲ್ಲ, ಇಬ್ರು ಸೇರ್ಕೊಂಡು ಸೀತಮ್ಮ ನೋಡ್ಕೊಂಡು. ಓಕೆ? ತಗೊಂಬರಿ. ಓಕೆ ಫ್ರೆಂಡ್. ಸಾರಿ ಫ್ರೆಂಡ್. ಯಾಕೆ? ನಾನು ಇನ್ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ. ನೀನ್ ತುಂಬಾ ಒಳ್ಳೆಯವರು. ನನ್ಗೆ ಸೀತಮ್ಮನ್ಗೆ ಏನು ಆಗಕ್ ಬಿಡಲ್ಲ. ಐ ಲವ್ ಯು ಸೋ ಮಚ್. ಲವ್ ಯು ಟೂ ಬಂಗಾರ. ಸೀತಮ್ಮ ಹೇಳ್ತಿದ್ದು ನನ್ನ ಫ್ರೆಂಡ್ ತುಂಬಾ ಗಟ್ಟಿಯಾಗಿ ಹಗ್ ಮಾಡ್ಕೋ. ನನ್ನ ಫ್ರೆಂಡು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದ. ಬಂದಿದ್ದು ಅನ್ಸಿ ನಿಜ ಆಗೋಯ್ತಾ? ನಾನು ಅಟ್ಲೀಸ್ಟ್ ಕಾಲ್ ಮಾಡಿ ಹೇಳ್ತೀನಿ, ಅವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲಿ ನೆಟ್ವರ್ಕೇ ಇಲ್ವಲ್ಲ. ಆಮೇಲೆ ರಾಮ್ ಕಾಲ್ ಮಾಡಿದ್ರಲ್ಲ, ಆಗ ಅಟ್ಲೀಸ್ಟ್ ವಿಷಯ ತಿಳಿಸ್ಬೇಕಿತ್ತು. ಹೀಗೆಲ್ಲ ಹೋದ್ಲು. ಸಿಹಿನಾಗ ಎಲ್ಲ ಕಡೆ ಹುಡ್ಕಾಯ್ತು, ಎಲ್ಲೂ ಕಾಣ್ತಿಲ್ಲ. ಇನ್ ಎಲ್ಲಿ ಅಂತ ಹುಡ್ಕೋದು? ಯಾಕೆ ದೇವ್ರೆ ನೀನು ಈ ಥರ ಪರೀಕ್ಷೆ ಮಾಡ್ತಿದ್ಯಾ? ಅವಳು ನನ್ನ ಲೈಫಲ್ಲಿ ಒಂದು ಕ್ಷಣ ಇಲ್ಲ ಅಂದ್ರೆ ನಾನು ಇರೋಕ್ಕಾಗಲ್ಲ ಅಂತ ನಿನಗೆ ಗೊತ್ತು ತಾನೆ. ಟೆನ್ಷನ್ ಮಾಡ್ಕೋಬೇಡ, ಸೀತಮ್ಮ ಸಿಗ್ತಾರೆ.
ಎಲ್ಲಿ ಹೋಗಿದ್ದೆ ನೀನು? ನಾನಿನ್ನ ಎಷ್ಟು ಹುಡುಕ್ತೆ ಗೊತ್ತಾ? ನೀನು ಬಿಟ್ಟು ಎಲ್ಲ ಹೋಗಿದ್ದಾವ. ನಾನು ಅಷ್ಟೇ ತುಂಬಾ ತುಂಬಾ ಹುಡುಕ್ದೆ. ಅದೇ ಜಾಗದಲ್ಲಿ ಇರಕ್ಕೆ ಹೇಳ್ದೆ ತಾನೆ, ಅಲ್ಲಿಂದ ಯಾಕೆ ಹೋಗಿದ್ ನೀನು? ಹೋಗ್ಲಿ ಬಿಡು, ನೀನ್ ನನಗೆ ಸಿಕ್ಕಿದ್ಯಲ್ಲ ಅಷ್ಟೇ ಸಾಕು, ನನ್ನ ಜೀವ ಬಂದಂಗ ಆಯ್ತು. ಸೀತಮ್ಮ ಸಿಕ್ಬಿಟ್ಲು. ನಾನು ಹಿಂಗೇನು ಹೇಳಿದೆ? ಸೀತಮ್ಮ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ ಅಂತ. ಸಿಹಿ ನಿಮ್ಗೆ ಎಲ್ಲಿ ಸಿಕ್ಕದ್ಲ? ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಅದು ಅಲ್ಲದೆ ವಾಚ್ ಅಲ್ಲಿ ನಿಮ್ ಹಾರ್ಟ್ ರೇಟ್ ಹೈ ಇದೆ ಅಂತ ಗೊತ್ತಾಯ್ತು. ಏನೋ ಪ್ರಾಬ್ಲಮ್ ಆಗಿರುತ್ತೆ, ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರಾ ಅಂತ ಕಾಬ್ರಿಂದ ಓಡ್ ಬಂದೆ. ಅಷ್ಟೊಂದು ನೀವೇ ಸಿಕ್ಕಿದ್ರಿ. ಯಾರಿಗಾದ್ರೂ ಹೇಳಿದ್ರೆ ಇದನ್ನ ನಂಬೋದೇ ಇಲ್ಲ, ಅದಕ್ಕೆ ಹೇಳೋದು ಸೋಲ್ ಕನೆಕ್ಷನ್ ಅಂತ. ನಾನು ನಿಮ್ಗೆ ಏನು ಹೇಳಿದೆ? ಅವ ಸೋಲ್ಸ್ ಆರ್ ಕನೆಕ್ಟೆಡ್ ಅಂತ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ ಓ ಸೀತಾರಾಮ.